ಭಾಗ್ಯಲಕ್ಷ್ಮಿ ಸೀರಿಯಲ್ ಸುನಂದ ಕೈ ಸೇರಬೇಕಿತ್ತು. ಶ್ರೇಷ್ಠ ತಾಂಡವ್ ಲಗ್ನ ಪತ್ರಿಕೆ ಮತ್ತೆ ಭಾಗ್ಯ ಕೈಗೆ. ತಾಂಡವ್ ಈಗ ಭಾಗ್ಯಳದ ಟೆನ್ಷನ್. ಶ್ರೇಷ್ಠ ಜೊತೆ ಮದುವೆಯಾಗಲು ಹೊರಟಿರುವ ತಾಂಡವ್ ಹೆಸರನ್ನು ಬದಲಾಯಿಸಿಕೊಂಡು ಏನೋ ಒಂದು ಪ್ಲಾನ್ ಮಾಡಿ ಮನೆಯವರ ಕಣ್ತಪ್ಪಿಸಿ ಮದುವೆಯಾಗಲು ಹೊರಟಿದ್ದಾನೆ. ಆದರೆ ಶ್ರೇಷ್ಠ ಕ್ರೇಜ್ದಿಂದ ಇಬ್ಬರ ಫೋಟೋವನ್ನು ಕಾರ್ಡ್ ಮೇಲೆ ದೊಡ್ಡದಾಗಿ ಪ್ರಿಂಟ್ ಮಾಡಿಸಲಾಗಿದೆ. ಈ ಕಾರ್ಡ್ನೊಂದಿಗೆ ಈಗ ತಾಂಡವ್ ಗಾಬರಿಯಾಗಿದ್ದಾನೆ. ದೇವಸ್ಥಾನದಲ್ಲಿ ಆ ಮದುವೆ ಕಾರ್ಡ್ ಭಾಗ್ಯ ಕೈ ಸೇರಿದೆ. ಆ ಬ್ಯಾಗ್ನಿಂದ ಕಾರ್ಡ್ ಹೊರತೆಗೆಯುವುದಕ್ಕೆ ಹರಸಾಹಸ ಪಡುತ್ತಿದ್ದಾನೆ. ಅದಕ್ಕೆಂದೇ ಭಾಗ್ಯಳನ್ನು ಮನೆಗೆ ಡ್ರಾಪ್ ಮಾಡುವ ನಾಟಕವಾಡಿದ್ದಾನೆ. ಆದರೆ ಏನು ಪ್ರಯೋಜನ, ಅದು ಸಕ್ಸಸ್ ಆಗಿಲ್ಲ. ಆತ ಮನೆಗೆ ಬಂದು ಪಿನ್ ಇಟ್ಟುಕೊಂಡಿದ್ದಾನೆ. ಅತ್ತೆ ಸೊಸೆ ದೂರ ಮಾಡೋಕೆ ಸಾಧ್ಯವಾ? ತಾಂಡವ್ಗೆ ಈಗ ಹೇಗಾದರೂ ಮಾಡಿ ಆ ಇನ್ವಿಟೇಷನ್ ಕೈ ಸೇರಬೇಕಿದೆ. ರಸ್ತೆಯಲ್ಲಂತೂ ಆಗಲಿಲ್ಲ, ಮನೆಯಲ್ಲಾದರೂ ಪ್ಲಾನ್ ಮಾಡೋಣ ಅಂತ ಮನೆಗೆ ಬಂದು ಅತ್ತೆ ಸೊಸೆ ನಡುವೆ ತಂದಿಡುವ ಪ್ರಯತ್ನ ಮಾಡುತ್ತಾನೆ. ಅದಕ್ಕೆ ಸುನಂದ ಬೇರೆ ಸೊಪ್ಪು ಹಾಕಿದ್ದಾಳೆ. ಅಷ್ಟೊತ್ತು ಆದರೂ ಭಾಗ್ಯ ಎಲ್ಲಿ ಎಂಬ ಪ್ರಶ್ನೆ ಕೇಳಿ ಅತ್ತೆಗೆ ಕೋಪ ತರಿಸಿದ್ದಾರೆ. ಅದೇ ಸಮಯಕ್ಕೆ ಭಾಗ್ಯ ಮನೆಗೆ ಬಂದಿದ್ದಾಳೆ. ಕುಸುಮಗೆ ಅವರಾಡಿದ ಮಾತುಗಳನ್ನು ಕೋಪ ತರಿಸಿತ್ತು. ಸೊಸೆಯನ್ನು ಬಾಗಿಲಲ್ಲೇ ನಿಲ್ಲಿಸಿ ಪ್ರಶ್ನೆ ಮಾಡಿದ್ದಾಳೆ. ಆದರೆ ಭಾಗ್ಯಳ ಬಗ್ಗೆ ತಿಳಿದಿದ್ದ ಮಾವ ಸೊಸೆಯ ಬೆಂಬಲಕ್ಕೆ ನಿಂತಿದ್ದಾರೆ. ಗಂಡನ ಮಾತಿಗೆ ಕುಸುಮ ಕೂಡ ಸುಮ್ಮನೆ ಆಗಬೇಕಲ್ಲ. ಸುನಂದಳನ್ನು ಬೈದುಕೊಂಡು ಸೊಸೆಯನ್ನು ಒಳಗೆ ಕಳಿಸಿದ್ದಾಳೆ. ತನ್ನ ಮನೆಯಲ್ಲಿಯೇ ಕಳ್ಳನಾದ ತಾಂಡವ್. ಮದುವೆ ಕಾರ್ಡ್ ಮನೆಯವರಿಗೆ ಸಿಕ್ಕಿದರೆ ಕತೆ ಮುಗೀತು ಎಂದೇ ಅರ್ಥ. ಅಲ್ಲಿ ಶ್ರೇಷ್ಠಳಿಗೂ ಒಂದು ಗತಿಯಾಗುತ್ತದೆ. ಹೀಗಾಗಿಯೇ ಆ ಕಾರ್ಡ್ ಪತ್ತೆ ಮಾಡಲು ತಾಂಡವ್ ಕುಣಿದಾಡುತ್ತಿದ್ದಾನೆ. ಮನೆ ಬೇರೆಯಾಗಿ ಮೇಲೆ ಭಾಗ್ಯಳ ರೂಮಿಗೆ ಹೋಗುವುದಕ್ಕೆ ತಾಂಡವ್ ಅಸಾಧ್ಯ. ಆದರೆ ಹೇಗಾದರೂ ಮಾಡಿ ಕಾರ್ಡ್ ತೆಗೆದುಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾನೆ. ಸುನಂದಳನ್ನು ಬಳಸಿಕೊಳ್ಳುವ ಯತ್ನ. ತಾಂಡವ್ ಆ ಕಾರ್ಡಿಗೋಸ್ಕರ ಅತ್ತೆಯನ್ನು ಬಳಸಿಕೊಳ್ಳಲು ಪ್ರಯತ್ನ ನಡೆಸಿದ್ದಾನೆ. ಹಾಲು ತಂದು ಕೊಟ್ಟು ಅತ್ತೆ ಸುನಂದಳನ್ನು ರೇಗಿಸಿದ್ದಾನೆ. ನೀವು ಡಬಲ್ಗೆ ಮಾಡ್ತಾ ಇದ್ದೀರಾ ಅಂತ ನನಗೆ ನಂಬಿಕೆ ಬರಬೇಕು, ಆದರೆ ಭಾಗ್ಯಳ ಬ್ಯಾಗ್ ತಂದು ಕೊಡಬೇಕೆಂಬ ಸವಾಲು ಹಾಕಿದ್ದಾನೆ. ನಿಮ್ಮ ಮಗಳ ಜೀವನ ಆ ಬ್ಯಾಗ್ನಲ್ಲಿದೆ ಅಂದುಕೊಳ್ಳಿ, ಆದರೆ ಬ್ಯಾಗ್ನಲ್ಲಿ ಏನಿದೆ ಅಂತ ನೋಡುವಂತಿಲ್ಲ ಎಂದಿದ್ದಾನೆ. ಆಯಿತು ಬಿಡಿ, ಈಗಲೇ ತಂದು ಕೊಡ್ತೀನಿ ಅಂತ ಸುನಂದ ರೂಮಿಗೆ ಹೋಗಿದ್ದಾಳೆ. ರೂಮಿಗೆ ಹೋಗಿ ಆ ಸಣ್ಣ ಕೆಲಸದಿಂದ ನನ್ನ ಮೇಲೆ ನಂಬಿಕೆ ಬರುತ್ತಾ ಅಂತ ಯೋಚಿಸಿ ಆದರೂ ಮೊದಲು ತೆಗೆದುಕೊಂಡು ಹೋಗಿ ಬಿಡೋಣ ಅಂತ ಭಾಗ್ಯ ತೆಗೆದುಕೊಂಡಿದ್ದಾಳೆ. ಸುನಂದಳನ್ನು ಬಳಸಿಕೊಳ್ಳುವ ಯತ್ನ. ಅಳಿಯನ ಬಗ್ಗೆ ಸುನಂದಕ್ಕೆ ಅನುಮಾನ. ಸುನಂದ ತಾಂಡವ್ ಜೊತೆ ಸೇರಿರುವುದನ್ನು ಮಗಳಿಗೆ ಒಳ್ಳೆಯದಾಗಲಿ ಅಂತ. ಆದರೆ ಆ ಬ್ಯಾಗ್ ತಂದು ಕೊಡಲು ಹೇಳಿದ್ದಾಳೆ. ಒತ್ತಿ ಬ್ಯಾಗ್ನಲ್ಲಿ ಏನಿದೆ ಎಂಬುದನ್ನು ನೋಡಬಾರದು ಎಂದಿದ್ದಾನೆ. ಮಗಳ ಜೀವನ ಏನಾದರೂ ಹಾಳಾಗುತ್ತೆ ಅಂತ ಸುನಂದ ಆ ಬ್ಯಾಗ್ ಚೆಕ್ ಮಾಡಲು ಮುಂದಾಗಿದ್ದಾಳೆ. ಹಣವೇನಾದರೂ ಇಟ್ಟಿದ್ದಾರೆ, ಅದನ್ನು ಕದಿಯುವುದಕ್ಕೆ ಹೀಗೆ ಮಾಡ್ತಾ ಇದ್ದಾನ ಅಂತ ಏನನ್ನು ಲಗ್ನ ಪತ್ರಿಕೆ ನೋಡಬೇಕು ಅನ್ನೋಷ್ಟರಲ್ಲಿ ಭಾಗ್ಯ ಅಲ್ಲಿಗೆ ಬಂದು ಬಿಟ್ಟಳು. ಭಾಗ್ಯ ಯಾಕೆ ಹಾಗೆ ನೋಡ್ತಾ ಇದೆಯಾ ಅಂದಾಗ ಏನೋ ಒಂದು ಹೇಳಿ ಆಮರಿಸಿದ್ದಾಳೆ. ಭಾಗ್ಯ ಕೂಡ ಈ ಭಾಗ್ಯ ಕಿತ್ತುಕೊಂಡಿದ್ದಾಳೆ. ಭಾಗ್ಯಳ ಆ ಬ್ಯಾಗ್ನಲ್ಲಿ ಕೆಲಸದ ಲೆಟರ್ ಇರುವ ಭಯ, ತಾಂಡವ್ಗೆ ಇನ್ವಿಟೇಷನ್ ಇರುವ ಭಯ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ and ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ and ಸಬ್ಸ್ಕ್ರೈಬ್ ಅವರ್ ಚಾನಲ್.